ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶಿವಮೊಗ್ಗ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ GPSTR ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸು ಹಾಗೆ HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಈಗಾಗಲೇ ಕಾಲ್ಫರ್ ಆಗಿದೆ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಆಲ್ರೆಡಿ. ಸೊ ನೆಕ್ಸ್ಟ್ ಮಂತ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ನಾವು ಯಾವ ಪುಸ್ತಕ ಓದಬೇಕು, ಹೈಸ್ಕೂಲ್ ಪುಸ್ತಕ ಓದಬೇಕಾ, ಪ್ರೈಮರಿ ಸ್ಕೂಲ್ ಪುಸ್ತಕ ಓದಬೇಕಾ, ಸಿಲೆಬಸ್ ನೋಡಿದರೆ ಯೂಜ್ ಸಿಲೆಬಸ್ ಕೊಟ್ಟಿದ್ದಾನೆ. ಗುಡ್ಡದ ಆಕಾರದಲ್ಲಿ ಸಿಲೆಬಸ್ ಇದೆ, ಯಾವಾಗ ಕಂಪ್ಲೀಟ್ ಮಾಡಬೇಕು ಅಂತ ಭಾಳ ಜನ ಆತಂಕಗೊಳಗಾಗಿದ್ದಾರೆ. ಅದಕ್ಕೆಲ್ಲ ಸೊಲ್ಯೂಷನ್ ಅಂದರೆ ಈ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋದರೆ ನಮ್ಮದೊಂದು ಆ್ಯಪ್ ಸಿಗುತ್ತೆ. ಗೂಗಲ್ ಪ್ಲೇಸ್ಟೋರಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನೀವು ಇದರಲ್ಲಿ ಎಸ್ಪೆಷಲಿ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಏನಿದೆಯಲ್ಲ GPSTR ಅಲ್ಲಿ ನಿಮಗೆ ಗೊತ್ತಿದೆ ಅತಿ ಹೆಚ್ಚು ಹುದ್ದೆಗಳು ಕಾಲ್ಫರ್ ಆಗಿರೋದು ಗಣಿತ ಶಿಕ್ಷಕರು 3107. ಅದು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಪೋಸ್ಟ್ ಇರೋದೇ ಕನ್ನಡ ಶಿಕ್ಷಕರು. ಗಣಿತ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಪೋಸ್ಟ್ ಇರೋದು ಕನ್ನಡ ಶಿಕ್ಷಕರು. ಥ್ರೂಔಟ್ 2557 ಪೋಸ್ಟ್ ಖಾಲಿ ಇದಾವೆ. ಕನ್ನಡ ಶಿಕ್ಷಕರು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಕನ್ನಡ ಶಿಕ್ಷಕರನ್ನ ತಗೊಳ್ತಾರಲ್ಲ ಗೊತ್ತಿಲ್ಲ, ನಂಬರ್ಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ಬೋದು ಕನ್ನಡ ಶಿಕ್ಷಕರಿಗೆ. ಹಾಗೆ HSTR ಅಲ್ಲಿ ಹೈಸ್ಕೂಲ್ ಟೀಚರ್ಸಲ್ಲೂ ಕೂಡ ಕನ್ನಡ ಶಿಕ್ಷಕರ ಅತಿ ಹೆಚ್ಚು ಹುದ್ದೆಗಳು 1007 ಹುದ್ದೆಗಳಿದಾವೆ ಟೋಟಲ್ ಎಲ್ಲ ಸೇರಿ. ಯಾಕಂದರೆ GPSTRಗೆ ಎಲಿಜಿಬಲ್ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಯಾಂಡಿಡೇಟ್ಸ್ HSTRಗೂ ಕೂಡ ಎಲಿಜಿಬಲೇ. ಸೊ ಹಾಗಾಗಿ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಏನಿದೆ ಪೇಪರ್ 2ನಲ್ಲಿ 100 ಮಾರ್ಕ್ಸಿಗೆ ಕನ್ನಡ ಭಾಷಾ ಪರೀಕ್ಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. ಪೇಪರ್ 2 ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಯಾರು ಕ್ಲಾಸ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಇಲ್ಲೊಂದು ಪುಸ್ತಕ ಕಾಣಿಸ್ತಾ ಇದೆ, ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತ. ಈ ಪುಸ್ತಕದ ಲೇಖಕರು ನಮ್ಮ ಕಸ್ತೂರಿ ನಾಗರಾಜ್ ಸರ್. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕನ್ನಡವನ್ನು ಬೋಧನೆ ಮಾಡ್ತಕ್ಕಂಥವ್ರು. ಸೊ ಇವರು ಕನ್ನಡ ಕ್ಲಾಸ್ ಕೇಳಿ ನೀವು FDA SDA ಏನು ಗ್ರೂಪ್ C ಎಕ್ಸಾಮ್ಸಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ 35 ಪ್ರಶ್ನೆಗಳು ಬರ್ತಾವಲ್ಲ, 35 ಕರೆಕ್ಟ್ ಆನ್ಸರ್ ಮಾಡಿಲ್ಲ. ಉದಾಹರಣೆಗಳು ಕೂಡ ಸಾಕಷ್ಟು ಇದ್ದಾವೆ. ಅಷ್ಟು ಪ್ರಶ್ನೆಗಳು ಈ ಪುಸ್ತಕದಿಂದ ಬಂದಿದ್ದಾವೆ. ಈ ಪುಸ್ತಕದ ಲೇಖಕರಾಗಿರ್ತಕ್ಕಂಥ ನಾಗರಾಜ್ ಸರ್ ನಿಮಗೆ ಕ್ಲಾಸನ್ನು ಮಾಡಿಕೊಡ್ತಾರೆ. ಈ ಒಂದು ಸೆಷನ್ಗೆ ನಾಗರಾಜ್ ಸರ್ನ ನಾನು ವೆಲ್ಕಮ್ ಮಾಡ್ತೀನಿ. ಸರ್, ವೆಲ್ಕಮ್ ಟು ದ ಕ್ಲಾಸ್. ಥ್ಯಾಂಕ್ ಯು ಸರ್. ಸರ್, ನಾಗರಾಜ್ ಸರ್, ಹಾಗಾದರೆ ನೀವು GPSTR HSTRಗೆ ಕನ್ನಡ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ. ಈ ಸಿಲೆಬಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಿ. ಸರ್, ಏನಿಲ್ಲ, ವಿಶೇಷವಾಗಿ ಹೇಳಬೇಕಂದ್ರೆ HST ಇರಲಿ GPT ಇರಲಿ ಪ್ರಮುಖವಾಗಿ ಎರಡೂ ಸಿಲೆಬಸ್ ಸಾಮ್ಯತೆನೇ ಇದೆ. ಆದ್ರೆ HSTಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಹೇಳಬೇಕಂದ್ರೆ ಭಾರತೀಯ ಕಾವ್ಯ ಮೀಮಾಂಸದ ಜೊತೆಗೆ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆನೂ ಕೂಡ ಇದೆ ಅಲ್ಲಿ. HSTಗೆ ಅಲ್ಲಿ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಯಲ್ಲಿ 1 ರಿಂದ 2 ಅಂಕಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಟ್ರೆ ಈ ಸಾಹಿತ್ಯ ಅಂತ ಬಂದ್ರೆ ಅಲ್ಲಿ ಅಧ್ಯಾಯ 1 ಅಂತ ಕೊಟ್ಟಿದ್ದಾರೆ, ಸಾಹಿತ್ಯ ಅಂತ ಕೊಟ್ಟಿದ್ದಾರೆ. ಸಾಹಿತ್ಯದಲ್ಲಿ ಪ್ರಮುಖವಾಗಿ ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು 4 ಭಾಗಗಳಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಪೂರ್ವದ ಹಳಗನ್ನಡ ಅಂತ ಹೇಳಿ. ಆ ಪೂರ್ವದ ಹಳಗನ್ನಡದಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ಕೇಳಿದ್ರೆ ನಮ್ಮಲ್ಲಿ ವಿದೇಶಿ ಬರವಣಿಗೆಗಳಾಗಿರಬಹುದು, ಜೊತೆಗೆ ನಮ್ಮ ಶಾಸನಗಳಾಗಿರಬಹುದು, ಕವಿರಾಜ್ಯ ಮಾರ್ಗದ ಕೃತಿಯಾಗಿರ್ಬೋದು, ಒಡ್ಡಾರಾಧನೆ ಕೃತಿಯಾಗಿರ್ಬೋದು, ಆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕನೂ ಕೂಡ ಹೌದು. ಆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನೂ ಕೂಡ ಈ ಕ್ಲಾಸಸ್ ಅಲ್ಲೇ ಸಿಗತ್ತೆ. ಅದರ ಜೊತೆಗೆ ಹಳಗನ್ನಡ ಅಂತ ಬಂದ್ರೆ ಅಂದ್ರೆ ನಾವು ಪಂಪಯುಗ ಅಂತ ಕರಿತೀವಿ, ಚಂಪುಯುಗ ಅಂತ ಕರಿತೀವಿ. ಆ ಕಾಲಘಟ್ಟದ ಪ್ರಮುಖ ಕವಿಗಳು, ಅದನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡ್ತಕ್ಕಂಥ ಕಾಲಘಟ್ಟ ಅಂತಲೂ ಕೂಡ ಕರಿತೀವಿ. ಆ ಕಾಲಘಟ್ಟದ ಪ್ರಮುಖ ಕವಿಗಳ ಬಗ್ಗೆನೂ ಕೂಡ ಆ ಕವಿಗಳಾಗಿರ್ಬೋದು, ಕವಿ ಪರಿಚಯಗಳಾಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಪಾತ್ರಗಳಾಗಿರ್ಬೋದು, ವಿಶೇಷ ಹೇಳಿಕೆಗಳಾಗಿರ್ಬೋದು, ಆ ಎಲ್ಲವನ್ನ ಒಳಗೊಂಡಿರ್ತಕ್ಕಂತಹ ಕ್ಲಾಸಸ್ ಇರುತ್ತೆ. ಯಾಕಂದ್ರೆ HSTಯಲ್ಲಿ ಆಲ್ಮೋಸ್ಟ್ ಪ್ರಶ್ನೋತ್ತರಗಳು ಹೆಂಗಿರ್ತಾವಪ್ಪ ಅಂತ ಕೇಳಿದ್ರೆ ಹೇಳಿಕೆ ಆಧಾರದ ಮೇಲೇನೂ ಕೂಡ ಪ್ರಶ್ನೆಗಳಿರ್ತಾವೆ. ಆ ಹೇಳಿಕೆ ಯಾರ್ದು ಅಂತೇಳಿ ಕೇಳ್ತಕ್ಕಂಥದ್ದನ್ನು ಕೂಡ ಇರ್ತವೆ. ಆ ರೀತಿ ಪ್ರಶ್ನೆಗಳನ್ನ ಹೆಕ್ಕಿ ತೆಗೆದು ಅತಿ ಹೆಚ್ಚಾಗಿ ಅದ್ರ ಜೊತೆಗೆ ಬರೀ ಆನ್ಲೈನ್ ಅಂತ ಹೇಳ್ತಾ ರೆಕಾರ್ಡೆಡ್ ಕ್ಲಾಸ್ ಜೊತೆಗೆ ಪ್ರಶ್ನೋತ್ತರಗಳನ್ನ ಲೈವ್ ಮಾಡ್ತಕ್ಕಂಥದ್ದನ್ನು ಕೂಡ ಈ ಸೆಷನ್ ಅಲ್ಲಿ ಮಾಡ್ಕೊಳ್ಳೋಣ ಸರ್. ಸರ್, ಅದು ಈಗ ನಮಗನ್ಸಿದ್ದು ನೀವು ಹೇಳಿರೋ ಪ್ರಕಾರ GPT ಎಕ್ಸಾಮಲ್ಲಿ ಬರೋ ಕನ್ನಡ, HSTR ಬರೋ ಕನ್ನಡ ಆಲ್ಮೋಸ್ಟ್ ಆಲ್ ಒಂದು 90% ಸಿಮಿಲರ್ ಇರುತ್ತೆ. ಎಕ್ಸೆಪ್ಟ್ ಒಂದು ಪಾಶ್ಚಿಮಾತ್ಯ ಅದು ಕಾವ್ಯ ಮೀಮಾಂಸೆ ಮಾತ್ರ ಚೇಂಜ್ ಇದೆ. ಸೊ HSTR GPSTR ಕಂಬೈನ್ ಕೋರ್ಸ್ ಮಾಡ್ತಾ ಇದೀವಿ.
ಹಾಗಾಗಿ ನೀವು ಕೂಡಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದ್ರ ಉಪಯೋಗ ಪಡ್ಕೊಂಡ್ರಿ ಅಂದರೆ ನೀವು 100ಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಬೋ 90 ಮಾರ್ಕ್ಸ್ ತೆಗಿಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಅವ್ರ ಕ್ಲಾಸ್ ಕ್ವಾಲಿಟಿ ಅಷ್ಟಿದೆ, ನಾನು ನೋಡಿದ್ದೀನಿ ಸಾಕಷ್ಟು ಸಲ. ಆ ಒಂದು ಉದ್ದೇಶದಿಂದ ನಾನು ಅವ್ರನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ ನಿಮಗೆ. ಹಾಗಾದ್ರೆ ನಾಗರಾಜ್ ಸರ್, ಇನ್ನೊಂದು ಡೌಟು, ಈ ಎಕ್ಸಾಮ್ ಇನ್ ನೆಕ್ಸ್ಟ್ ಮಂತ್ ಇದೆ ಅಂತ ಗೊತ್ತಿದೆ ನಿಮಗೆ. ಆ ಎಕ್ಸಾಮ್ ಡೇಟ್ ಒಳಗಡೆ ನಿಮ್ಮ ಸಿಲೆಬಸ್ ಮುಗಿಸ್ತೀರಾ? ಯಾಕಂದ್ರೆ ನಾವು ಸ್ಟೂಡೆಂಟ್ಸಿಗೆ ಗ್ಯಾರಂಟಿ ಕೊಡ್ಬೇಕು. ಎಸ್, 100% ಮುಗಿಯುತ್ತೆ ಸರ್. ಅದ್ರ ಜೊತೆಗೆ ಲೈವ್ ಏನ್ ಮಾಡೋಣಪ್ಪ ಅಂತ ಕೇಳಿದ್ರೆ ಪ್ರಶ್ನೋತ್ತರ ಮಾಲಿಕೆಗಳನ್ನು ಕೂಡ ತಗೊಂಡು ಹೋಗೋಣ. ಈ ಟಾಪಿಕ್ ವೈಸ್ ಕ್ಲಾಸಸ್ ಏನಿದಾವಲ್ಲ, ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ವಾಚ್ ಮಾಡ್ಕೋಬೋದು. ನೀವು ಮಾರ್ನಿಂಗ್ ಟೈಮರು ಮಾರ್ನಿಂಗ್ ಟೈಮು, ಈವ್ನಿಂಗ್ ಟೈಮ್ ಫ್ರೀ ಇದ್ದರೆ ಈವ್ನಿಂಗ್ ಟೈಮು, ಆಫ್ಟರ್ನೂನ್ ನಿಮಗೆ ಯಾವಾಗ ಫ್ರೀ ಇರುತ್ತೋ ಅವಾಗೆಲ್ಲ ಕ್ಲಾಸ್ ನೋಡ್ಕೋಬೋದು. ಆಯಾ ಟಾಪಿಕ್ ಸಂಬಂಧಪಟ್ಟಂಥ MCQs ಏನಿದಾವಲ್ಲ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನ ನಿಮಗೆ ಲೈವ್ ಆಗಿ ಕ್ಲಾಸ್ ಮಾಡ್ತಾರೆ. ಲೈವ್ ಆಗಿ ಏನೇ ಡೌಟ್ಸ್ ಬಂದರೂ ಆ ಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಈ ಫೆಸಿಲಿಟಿ ಸರ್ ಕೊಡ್ತಾ ಇದ್ದಾರೆ ನಿಮಗೆ. ಹೌದಾ ಸರ್? ಹಾಗಾದರೆ ಈ ಪುಸ್ತಕದ ವಿಶೇಷತೆ ಬಗ್ಗೆ ಹೇಳಿ ಸರ್. ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತ ಈ ಒಂದು GPSTR HSTR ಸ್ಟೂಡೆಂಟ್ಸ್ಗೆ, ಅದು ಎಸ್ಪೆಷಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಇದು ಹೆಲ್ಪ್ ಆಗುತ್ತಾ? 100% ಹೆಲ್ಪ್ ಆಗುತ್ತೆ ಸರ್. ಯಾಕಂದ್ರೆ ಲಾಸ್ಟ್ ಒಂದು KE ಬೋರ್ಡಿನ ಎಕ್ಸಾಮ್ ಅಲ್ಲಿ 35 ಅಂಕಕ್ಕೆ FD ಅಲ್ಲಿ 31 ಅಂಕಗಳು ನೇರವಾಗಿ ಬಂದಿರತಕ್ಕಂಥದ್ದು. ಅದನ್ನ ಲೈವ್ ಕೂಡ ನಾವು ತೋರಿಸಿದೀವಿ. ಈಗ ಸಿಲೆಬಸ್ ಏನಿದೆಯೋ ಅದು ನಮ್ಮ ಮುಖಪುಟದಲ್ಲಿದೆ. HSTಗೆ GPTಗೆ ಸಂಬಂಧಪಟ್ಟಂತೆ ಏನು ಪಠ್ಯಕ್ರಮ ಇದೆಯೋ ಆ ಪಠ್ಯಕ್ರಮ ನಮ್ಮ ಮುಖಪುಟದಲ್ಲಿಯೇ ಇದೆ. ಯಾಕಂದ್ರೆ ಇಲ್ಲಿ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿಯೇ ರಚನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ BEd ಮತ್ತು DEd ದವರಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ರಚನೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತೆ VA ದವರಿಗೆ ಹೆಲ್ಪ್ ಆಗಲ್ಲ ಅಂತ ಕೇಳಬಾರ್ದು. ಇದು ಆಲ್ ಇನ್ ಒನ್ ಅಂದಂಗೆ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಅಥವಾ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗ್ತಕ್ಕಂಥ ಒಂದು ಕನ್ನಡ. ಅದರಲ್ಲಿ ಈ HSTಗೆ ಮತ್ತು GPTಗೆ ವಿಶೇಷವಾಗಿ ಸಾಹಿತ್ಯವನ್ನು ಭಾಳ ಫೋಕಸ್ ಮಾಡ್ತಾರೆ. ಆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 4 ಕಾಲಘಟ್ಟ, ನಿಮ್ಮ ಪೂರ್ವದ ಹಳಗನ್ನಡ ಇರಲಿ, ಹಳಗನ್ನಡ ಇರಲಿ, ನಡುಗನ್ನಡ ಇರಲಿ, ಹೊಸಗನ್ನಡ ಇರಲಿ. ಆ ಹೊಸಗನ್ನಡದಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಈ ಕಾಲಘಟ್ಟದ ಕವಿಗಳು ಮತ್ತು ಅವರ ಕೃತಿಗಳು, ಅವರ ಹೇಳಿಕೆಗಳನ್ನು ಕೂಡ ಅದರಲ್ಲಿ ಸೇರಿಸಿದ್ದೀವಿ. ಅದರ ಜೊತೆಗೆ ಭಾರತೀಯ ಕಾವ್ಯ ಮೀಮಾಂಸೆನೂ ಕೂಡ ಇದೆ. ಭಾರತೀಯ ಕಾವ್ಯ ಮೀಮಾಂಸೆ ಇದೆ. ಅದ್ರ ಜೊತೆಗೂ ಕೂಡ ಏನಿದೆಯಪ್ಪ ಅಂತ ಕೇಳಿದ್ರೆ ಭಾಗ 2ರಲ್ಲಿ ಅಲಂಕಾರ ಶಾಸ್ತ್ರನೂ ಕೂಡ ಇದೆ. ಈ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಕಾವ್ಯ ಮೀಮಾಂಸಕರ ಬಗ್ಗೆನೂ ಕೂಡ ಅಧ್ಯಯನ ಮಾಡ್ತೀವಿ. ಅದ್ರ ಜೊತೆಗೆ ರಸ ಅಂದ್ರೆ ಏನು, ಅಲಂಕಾರ ಅಂದ್ರೆ ಏನು, ಔಚಿತ್ಯ ಅಂದ್ರೆ ಏನು, ಮಾರ್ಗ ಅಂದ್ರೆ ಏನು, ವಕ್ರೋಕ್ತಿ ಅಂದ್ರೆ ಏನು, ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಒಳಗೊಂಡಿದೆ ಸರ್. ಅದನ್ನು ಬಿಟ್ಟರೆ ಈ ಛಂದಸ್ಸಿನಲ್ಲಿ ಮಾತ್ರಾಗಣ, ಅಂಶಗಣ, ಅಕ್ಷರಗಣ, ಈ ಮಾತ್ರಾಗಣ, ಅಂಶಗಣ, ಅಕ್ಷರಗಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಅದನ್ನು ಬಿಟ್ಟರೆ ಭಾಷಾಶಾಸ್ತ್ರ ಇದೆ, ವ್ಯಾಕರಣಶಾಸ್ತ್ರ, ಪ್ರಮುಖವಾಗಿ ವ್ಯಾಕರಣಶಾಸ್ತ್ರ ಭಾಗ 1ರಲ್ಲಿನೇ ನಾವೇನು ಮಾಡಿದೀವಪ್ಪ ಅಂತ ಕೇಳಿದ್ರೆ ವ್ಯಾಕರಣಶಾಸ್ತ್ರ ಇಟ್ಟಿದ್ದೀವಿ. ಆ ಕೇಶಿರಾಜನ ಶಬ್ದಮಣಿ ದರ್ಪಣಕ್ಕೆ ಅನುಗುಣವಾಗಿಯೂ ವ್ಯಾಕರಣ ಇದೆ. ಅದರ ಜೊತೆಗೆ ಹೊಸಗನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಕರಣ ಇದೆ. ಸಂಪೂರ್ಣವಾಗಿರ್ತಕ್ಕಂಥ ಪ್ಯಾಕೇಜ್ ಸಿಗ್ತಕ್ಕಂತಹ ಸ್ಪರ್ಧಾ ಕನ್ನಡ ಕಸ್ತೂರಿ ಇದು ಎಲ್ಲಿ ಬುಕ್ ಸ್ಟಾಲಲ್ಲಿ ಜಾಸ್ತಿ ಸಿಗಲ್ಲ. ನಮ್ಮ ಆನ್ಲೈನ್ ಮೂಲಕನೇ ನಾವು ಇದನ್ನು ಬುಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಬೋದು. ಆನ್ಲೈನಲ್ಲಿ ನಿಮಗೂ ಗೊತ್ತಿರುವ ಹಾಗೆ ಸರ್, ಅತಿ ಹೆಚ್ಚು ಟ್ರೆಂಡಿಂಗಲ್ಲಿರ್ತಕ್ಕಂಥ ಪುಸ್ತಕ. ಸಾಕಷ್ಟು ಈ ಕಳೆದ ವರ್ಷದಲ್ಲಿ ಅತಿ ಹೆಚ್ಚು ಸೇಲ್ ಆಗಿರ್ತಕ್ಕಂಥ ಪುಸ್ತಕ. ಈ ಪುಸ್ತಕದ ಪ್ರತಿಗಳು ನಿಮಗೆ ಏನಾದ್ರು ಬೇಕಾದ್ರಲ್ಲಿ ಇಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಂಚೆ ವಿಳಾಸಕ್ಕೆ ಈ ಒಂದು ಪುಸ್ತಕವನ್ನು ಕಳಿಸ್ಕೊಡೋ ವ್ಯವಸ್ಥೆ ಕೂಡ ಇದೆ ನಿಮಗೆ. ಆಮೇಲೆ ಇನ್ನೊಂದು ವಿಶೇಷತೆ ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ನಾನು ಗಣಿತದಲ್ಲಿ ಎಕ್ಸ್ಪರ್ಟು. ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮ್ಯಾಥ್ಸ್ ವಿಡಿಯೋಸಲ್ಲಿ ನೋಡಿರ್ಬೋದು. GPSTR ಮ್ಯಾಥಮೆಟಿಕಲ್ ಸೈನ್ಸ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದ್ವಿ, ಅದರ ಉಪಯೋಗನ ಪಡ್ಕೋಬೋದು. ನನಗೆ ಗಣಿತ ಬಿಟ್ಟರೆ ನೆಕ್ಸ್ಟ್ ಅತಿ ಹೆಚ್ಚು ಆಸಕ್ತಿ ಅಥವಾ ನಾನು ಇಂಟ್ರೆಸ್ಟ್ ತೋರಿಸ್ತಕ್ಕಂಥ ವಿಷಯ ಕನ್ನಡ. ಯಾಕಂದರೆ ನಾನು 10th ಕನ್ನಡದಲ್ಲಿ 125ಕ್ಕೆ 122 ಮಾರ್ಕ್ಸ್ ತಗೊಂಡಿದ್ದೆ. ಅದಕ್ಕೆ ಕಾರಣ ಯಾರಂದರೆ ನಮ್ಮ ಕನ್ನಡ ಮೇಸ್ಟ್ರು. ಯಾಕಂದರೆ ಅಷ್ಟು ಅದ್ಭುತವಾಗಿ ನನಗೆ ಕನ್ನಡ ವ್ಯಾಕರಣ, ಕನ್ನಡ ಪಾಠ ಅಷ್ಟು ಚೆನ್ನಾಗಿ ಬೋಧನೆ ಮಾಡ್ತಿದ್ರು. ನಾನು ಯಾವುದೇ ಫಂಕ್ಷನಲ್ಲಿ ಯಾರಾದರೂ ನನ್ನ ಸ್ಟೂಡೆಂಟ್ಸ್ ಬಂದರು, ಯಾರು ಸರ್ ನಿಮ್ಮ ಫೇವ್ರೆಟ್ ಟೀಚರ್ ಅಂತ ಕೇಳಿದರೆ ನನಗೆ ನನ್ನ ಹೈಸ್ಕೂಲಲ್ಲಿ ಪಾಠ ಮಾಡ್ತಕ್ಕಂಥ ಕನ್ನಡ ಟೀಚರೇ ನನಗೆ ಫೇವ್ರೇಟ್ ಅಂತ ಹೇಳ್ತೀನಿ. ಯಾವಾಗಲೂ ಕೂಡ ಈಗಲೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಅದನ್ನೇ ಹೇಳೋದು. ಯಾಕಂದರೆ ಅಷ್ಟು ಅದ್ಭುತವಾಗಿ ಕನ್ನಡ ಮಾಡ್ತಾಯಿದ್ರು. ಅವರ ಒಂದು ಕ್ವಾಲಿಟೀಸ್ನ ನಾನು ನಾಗರಾಜಲ್ಲಿ ಕಾಣ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಹಾಗಾಗಿ ನಿಮಗೆ ಕನ್ನಡದಲ್ಲಿ ಹೆಚ್ಚು ಸ್ಕೋರ್ ಮಾಡಬೇಕು, ಕನ್ನಡ ವಿಷಯನ ಪ್ರಾಪರ್ ವೇನಲ್ಲಿ ತಿಳ್ಕೋಬೇಕು ಅಂದರೆ ನೀವು ಕೂಡಲೇ ಜಾಯ್ನ್ ಆಗಬೇಕು. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಯಾಕಂದ್ರೆ ನಿಮಗೆ ಸಾಕಷ್ಟು ಕಾಲಾವಕಾಶ ಇಲ್ಲ. ನೀವೇ ಸ್ವತಃ ಓದಿ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋವಷ್ಟು ಟೈಮ್ ಕೊಟ್ಟಿಲ್ಲ. ಹಾಗಾಗಿ ನಿಮಗೆ ರೆಡಿಮೇಡ್ ಫುಡ್ ಸಿಗ್ತಾ ಇದೆ. ಈಗ
ಕ್ಲಾಸ್ ಕೇಳಿ ನೋಟ್ಸ್ ಕೂಡ PDF ಹಾಕಿರ್ತೀವಿ, ಅದನ್ನ ಓದ್ಕೊಂಬಿಟ್ಟು ಎಕ್ಸಾಮಲ್ಲಿ ಸಕ್ಸಸ್ ಆಗ್ಬೋದು. ಈ ಒಂದು ಸುವರ್ಣ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ. ಸೊ ನಾನು ಆ ಉದ್ದೇಶದಿಂದ ಪ್ರಮೋಟ್ ಮಾಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಂಡು ನೀವು ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಸೊ ಮತ್ತೆ ಯೂಟ್ಯೂಬಲ್ಲೂ ಕೂಡ ಕೆಲವೊಂದು ಫ್ರೀ ಕ್ಲಾಸಸ್ ಕೂಡ ನಾಗರಾಜ್ ಸರ್ ಮಾಡ್ತಾ ಇರ್ತಾರೆ, ಅದರ ಉಪಯೋಗನ ಪಡ್ಕೊಂತ ಬನ್ನಿ. ಸರ್ ನಾಗರಾಜ್ ಸರ್, ಈ ಒಂದು ಸೆಷನ್ಗೆ ನೀವು ಈ ಒಂದು ಕೋರ್ಸ್ ಲಾಂಚ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಧನ್ಯವಾದಗಳು. ಸರ್ ನಿಮಗೆ ಯಶಸ್ಸು ಸಿಗಲು, ನಿಮ್ಮಿಂದ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಲಿ ಅಂತ ಈ ಮೂಲಕ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಪ್ರೀತಿ ಹಾರೈಕೆಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಲ್ಲೊಂದು HSTಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು GPTಗೆ ಪ್ರಮುಖವಾಗಿ ಬರ್ತಕ್ಕಂತಹ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ಪ್ರಾರಂಭಿಸೋಣ. ಅದರಲ್ಲಿ ಪ್ರಮುಖವಾಗಿ ಒಂದು ಪ್ರಶ್ನೆ ಇದೆ ನೋಡಿ, ಕನಕಾಬ್ಜಿನಿ ವೃತ್ತ ಕಂಡುಬರುವ ಶಾಸನ ಯಾವುದು? ನೋಡ್ರಿ, ನೀವೆಲ್ಲರೂ ಕೇಳಿದಿರಿ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕೇಳಿದಿರಿ. ಯಾವ ಕರ್ನಾಟಕ ವೃತ್ತಗಳು? ಖ್ಯಾತ ಕರ್ನಾಟಕ ವೃತ್ತಗಳು. ಈ ಖ್ಯಾತ ಕರ್ನಾಟಕ ವೃತ್ತಗಳ ಅಂತೆಯೇ ನಮ್ಮ ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ನಾವು ಬಳಸ್ತಕ್ಕಂತಹ ವೃತ್ತಗಳು ಎಷ್ಟಪ್ಪ ಅಂತ ಕೇಳಿದ್ರೆ, ಕನ್ನಡದಲ್ಲಿ ಕೇವಲ 6 ವೃತ್ತಗಳನ್ನು ಬಳಸ್ತೀವಿ. ಆದರೆ ಅದು ಸಂಸ್ಕೃತದಲ್ಲಿ ಬೆಳೀತಾ 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 ಹಲವಾರು ವೃತ್ತಗಳಾಗಿ ಪರಿವರ್ತನೆ ಹೊಂದತ್ತೆ. ಅದೇ ರೀತಿಯಾಗಿ ಈ ನಮ್ಮ ಯಾವ ಶಾಸನದಲ್ಲಿ, ನಮ್ಮ ನೋಡ್ರಿ ಕರ್ನಾಟಕದಲ್ಲಿ ದೊರೆತ ಯಾವ ಶಾಸನದಲ್ಲಿ ಈ ಕನಕಾಬ್ಜಿನಿ ವೃತ್ತ ಕಂಡು ಬಂದಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆನಪಲ್ಲಿಟ್ಕೊಡ್ರಿ, 4 ಆಪ್ಷನ್ಸ್ ಇದೆ: ತಮ್ಮಟಗಲ್ಲು ಶಾಸನ, ಹಲ್ಮಿಡಿ ಶಾಸನ, ಶ್ರವಣ ಬೆಳಗೊಳ ಶಾಸನ, ತಟ್ಟುಕೊಡೆ ಶಾಸನ ಅಂತ ಹೇಳಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ, ತಮ್ಮಟಗಲ್ಲು ಶಾಸನದಲ್ಲಿ ಏನು ಮಾಡಿದೀವಪ್ಪ ಅಂತ ಕೇಳಿದ್ರೆ, ಕಂಡು ಬಂದಿರತಕ್ಕಂಥ ಶಾಸನ, ತಮ್ಮಟಗಲ್ಲು ಶಾಸನದಲ್ಲಿ ಕಂಡು ಬಂದಿರತಕ್ಕಂಥ ವೃತ್ತ ಯಾವುದು ಅಂತ ಕೇಳಿದರೆ ಅದು ಕನಕಾಬ್ಜಿನಿ ವೃತ್ತ ಅಂಥೇಳಿ. ಈ ಕನಕಾಬ್ಜಿನಿ ವೃತ್ತ ನೀವೆಲ್ಲ ಕೇಳಿರ್ತೀರಿ ಅತ್ಯಷ್ಟಿ ಛಂದಸ್ಸು ಅಂಥೇಳಿ. ಅತ್ಯಷ್ಟಿ ಛಂದಸ್ಸು. ಈ ಅತ್ಯಷ್ಟಿಯ ಛಂದಸ್ಸಿನ ಹೆಸರೇ ಏನಪ್ಪಾ ಅಂತ ಕೇಳಿದ್ರೆ ಈ ಕನಕಾಬ್ಜಿನಿ ವೃತ್ತ ಅಂಥೇಳಿ. ಈ ಕನಕಾಬ್ಜಿನಿ ವೃತ್ತಕ್ಕೆ ಗೋವಿಂದ ಪೈ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ, ಗೋವಿಂದ ಪೈರವರು ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ, ಪ್ರಾಸಗಳನ್ನು ಬಿಟ್ಟು ಸಾಹಿತ್ಯ ರಚನೆ ಮಾಡಿರ್ತಕ್ಕಂತಹ ಮೊದಲ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಗೋವಿಂದ ಪೈ. ಅವ್ರು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಇದಕ್ಕೆ ನರ್ಕಟ ಅಂಥೇಳಿನೂ ಕೂಡ ಕರೀತಾರೆ. ಏನಂತ ಕರೀತಾರೆ ಇದಕ್ಕೆ? ನರ್ಕಟ ಅಂತೇಳಿ. ಹಾಗಾದರೆ ಈ ಅತ್ಯಷ್ಟಿ ಛಂದಸ್ಸಾಗಿರಲಿ ಅಥವಾ ಈ ಕನಕಾಬ್ಜಿನಿ ವೃತ್ತ ಆಗಿರಲಿ, ಪ್ರಶ್ನೆಯನ್ನು ಕೇಳಿದಾರ. ಅತ್ಯಷ್ಟಿ ಛಂದಸ್ಸು ಕಂಡು ಬಂತಕ್ಕಂತಹ ಶಾಸನ ಯಾವುದು ಅಂತ ಕೇಳಿದರೆ ಅದು ಕೂಡ ತಮ್ಮಟಗಲ್ಲು ಶಾಸನ. ಕನಕಾಬ್ಜಿನಿ ವೃತ್ತ ಕಂಡು ಬಂದ ಶಾಸನ ಯಾವುದು ಅಂತ ಕೇಳಿದರೆ ಅದು ತಮ್ಮಟಗಲ್ಲು ಶಾಸನ. ಯಾವುದಕ್ಕೆ ನರ್ಕಟ ಅಂತೇಳಿ ಕರೀತಾರೋ ಅಂತ ಕೇಳಿದರೆ ಕನಕಾಬ್ಜಿನಿ ವೃತ್ತಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ನರ್ಕಟ ಅಂತೇಳಿ ಕರೀತಾರ. ಈ ನರ್ಕಟ ಅಂತೇಳಿ ಕರೆದವ್ರು ಯಾರಪ್ಪ ಅಂತ ಕೇಳಿದ್ರೆ ಗೋವಿಂದ ಪೈ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಏನು ಮಾಡಬೇಕಾಗತ್ತಪ್ಪ ಅಂತ ಕೇಳಿದ್ರೆ ಮನಗಾಣಬೇಕಾಗತ್ತೆ. ಯಾಕಂದ್ರೆ ಈ ತರ ಅತ್ಯಷ್ಟಿ ಛಂದಸ್ಸು ಅಂತ ಬರುತ್ತೆ, ಅನುಷ್ಟಬ್ ಛಂದಸ್ಸು ಅಂತ ಬರುತ್ತೆ, ಗಾಯತ್ರಿ ಅಂತ ಬರುತ್ತೆ, ಐಷ್ಟಿಕ ಛಂದಸ್ಸು ಅಂತ ಬರುತ್ತೆ, ಬೃಹತಿ ಅಂತ ಬರುತ್ತೆ, ವಷ್ಟಿಕ್ ಅಂತ ಬರುತ್ತೆ, ಅತಿ ಜಗತಿ ಅಂತ ಹೇಳಿ ಬರುತ್ತೆ. ಹಲವಾರು ವಿಧಗಳನ್ನ ನಾವು ಇದರಾಗ ನೋಡ್ತೀವಪ್ಪ ಅಂತ ಕೇಳಿದ್ರೆ ಈ ವೃತ್ತದಲ್ಲಿ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಈ ಕನಕಾಬ್ಜಿನಿ ವೃತ್ತ. ಇದು 8ಕ್ಕಿಂತ ಹೆಚ್ಚು ಸಾಲುಗಳನ್ನು ಹೊಂದಿರತಕ್ಕಂಥದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ 8ಕ್ಕಿಂತ ಹೆಚ್ಚು ಸಾಲು ಹೊಂದಿತ್ತಂದ್ರೆ ಅದನ್ನು ನಾವು ಅತ್ಯಷ್ಟಿ ಅಂತ ಹೇಳಿ ಕರಿತೀವಿ. ಅತ್ಯಷ್ಟಿ, ಷಷ್ಠಿ ಅಂತ ಕರಿತೀರಲ್ಲ, ಅತ್ಯಷ್ಟಿ. ಈ ಅತ್ಯಷ್ಟಿ ಛಂದಸ್ಸಿನಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನು ಕನಕಾಬ್ಜಿನಿ ವೃತ್ತ ಅಂತ ಹೇಳಿ ಕರಿತೀವೋ, ಈ ಪ್ರತಿ ಪಾದದಲ್ಲಿ ಎಷ್ಟು ಸಾಲುಗಳಿರ್ತಾವಪ್ಪ ಅಂತ ಕೇಳಿದ್ರೆ 4 ಸಾಲುಗಳಿರ್ತಾವ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಅದರ ಜೊತೆಗೆ ಒಂದು ಸಾಲಿನಲ್ಲಿ ಎಷ್ಟು ಅಕ್ಷರಗಳು ಬರ್ತಾವಪ್ಪ ಅಂತ ಕೇಳಿದ್ರೆ 17 ಅಕ್ಷರಗಳು ಬರ್ತಾವೆ. ನೀವು ಈಗಾಗಲೇ ನೋಡಿರಬೇಕು. ಯಾವುದಪ್ಪ ಅಂತ ಕೇಳಿದ್ರೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಗುರು ವಂದಾದಲುತ್ಪಲಂ, ಗುರು ಮೊದಲ ಮುರಾರೆ, ಶಾರ್ದುಲಮ ಅಂತ ಏನು ಓದ್ತಿರೋ ಅಲ್ಲಿ 19 ಅಕ್ಷರಗಳು, 20 ಅಕ್ಷರಗಳು, 21 ಅಕ್ಷರಗಳು, 22 ಅಕ್ಷರಗಳಂತ ನೋಡ್ತಿರೋ. ಅದೇ ರೀತಿ ಇಲ್ಲಿ ಕಂಡು ಬರತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ 17. ಅಲ್ಲಿ ಸಾಲುಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ 4 ಸಾಲುಗಳು. ಇದನ್ನು ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಕನಕಾಬ್ಜಿನಿ ವೃತ್ತ ಅಂತ ಹೇಳಿ ಕರಿತೀವಿ. ಈ ಕನಕಾಬ್ಜಿನಿ ವೃತ್ತ ಕಂಡು ಬಂದಿರತಕ್ಕಂಥ ಶಾಸನ ಯಾವುದು ಅಂತ ಕೇಳಿದ್ರೆ ತಮ್ಮಟಗಲ್ಲು ಶಾಸನ. ಈ ಹಲ್ಮಿಡಿ ಶಾಸನದಲ್ಲಿನೂ ಕೂಡ ಕಂಡು ಬಂದಿದೆ, ಅದು ಅನುಷ್ಟಬ್ ಛಂದಸ್ಸು ಅಂತ ಹೇಳಿ. ಯಾವ ಛಂದಸ್ಸು? ಅನುಷ್ಟಬ್ ಛಂದಸ್ಸು. ಈ ಶ್ರವಣ ಬೆಳಗೊಳದಲ್ಲಿ ಕಂಡು ಬಂದಿರತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಶ್ರವಣ ಬೆಳಗೊಳ ಶಾಸನದಲ್ಲಿ ಕಂಡು ಬಂದಿರತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಮಹಾಶ್ರಗ್ಧರ ವೃತ್ತ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ಕಂಡು ಬಂದಿದೆ. ನೋಡ್ರಿ, ಮಹಾಶ್ರಗ್ಧರ ವೃತ್ತ ಕಂಡು ಬಂದಿರತಕ್ಕಂಥ ಶಾಸನ ಯಾವುದಪ್ಪ ಅಂತ ಕೇಳಿದ್ರೆ ಶ್ರವಣ ಬೆಳಗೊಳು ಶಾಸನ. ಯಾವ ಬೆಳಗೊಳು ಶಾಸನ?
ಶ್ರವಣ ಬೆಳಗೊಳು ಶಾಸನ. ಈ ತಟ್ಟು ಕೊಡೆ ಅಂತ ಏನು ಕರಿತೀವೋ ಇದನ್ನ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಬಾದಾಮಿ ಶಾಸನ, ಏನು ಕಪ್ಪ ಅರೆಭಟ್ಟ ಶಾಸನ ಅಂತ ಏನು ಕರಿತೀವೋ ಕಪ್ಪ ಅರೆಭಟ್ಟ ಶಾಸನಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂತ ಕೇಳಿದ್ರೆ ತಟ್ಟು ಕೊಡೆ ಶಾಸನ. ಯಾಕಂದ್ರೆ ತಟ್ಟುಕೊಡೆ ಗ್ರಾಮದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಶಾಸನವಾಗಿರುವುದರಿಂದ, ಆ ತಟ್ಟುಕೊಡೆ ಬೆಟ್ಟದಲ್ಲಿ ಕಂಡು ಬಂದಿರತಕ್ಕಂಥ ಶಾಸನವಾಗಿರುವುದರಿಂದ ಇದಕ್ಕೆ ನಾವೇನಂತ ಕರಿತೀವಿ, ತಟ್ಟುಕೊಡೆ ಶಾಸನ ಅಂತ ಕರಿತೀವಿ. ಈ ಶಾಸನದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಪ್ರಮುಖವಾಗಿ ಅಂಶ ಷಟ್ಪದಿ. ಯಾವ ಷಟ್ಪದಿ? ಅಂಶ ಷಟ್ಪದಿ ಕಂಡು ಬಂದಿರತಕ್ಕಂಥದ್ದು. ಈ ಅಂಶ ಷಟ್ಪದಿ ಅಂದಾಗ ನೀವೆಲ್ಲ ಕೇಳಿರ್ತೀರಿ ತ್ರಿಪದಿ ಅಂತ ಹೇಳಿ, ತ್ರಿಪದಿ ಅಂತ ಹೇಳಿ, ಏಳೆ ಅಂಥೇಳಿ, ಚಂದೋ ವಸಂತ ಅಂಥೇಳಿ, ಗೀತಿಕೆ ಅಂಥೇಳಿ, ಸಾಂಗತ್ಯ ಅಂಥೇಳಿ, ಇವೆಲ್ಲವೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಅಂಶ ಷಟ್ಪದಿಯ ಪ್ರಮುಖ ಭಾಗಗಳು. ಈ ಅಂಶ ಷಟ್ಪದಿಯಲ್ಲಿ ತ್ರಿಪದಿ ಅಂತ ಏನು ಕರಿತೀವೋ ಇದನ್ನ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ವೃತ್ತಗಳ ಗಾಯತ್ರಿ ಅಂತ ಹೇಳಿ ಯಾರು ಕರೆದಿದ್ದಾರೆ ಅಂತೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ವೃತ್ತಗಳ ಗಾಯತ್ರಿ ಅಂತ ಹೇಳಿ ಯಾರು ಕರೆದಾರಪ್ಪ ಅಂತ ಕೇಳಿದ್ರೆ ಅದನ್ನ ದರಾ ಬೇಂದ್ರೆ ಅವರು ಕರೆದಿದ್ದಾರೆ. ಈ ತ್ರಿಪದಿಯನ್ನ ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತೇಳಿ ಕರೀತಾರೆ. ಯಾರು ಕರೆದಿದ್ದಾರೋ ಅಂತೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ತಾಯಿ ಬೇರು ಅಂತ ಹೇಳಿ ಕರೆದವರು ಯಾರು ಅಂತ ಕೇಳಿದ್ರೆ ಅವರು ನಮ್ಮ ರಂಶ್ರೀ ಮುಗುಳಿ ಅಂತಕ್ಕಂಥದ್ದನ್ನು ಕೂಡ ಏನು ಮಾಡಬೇಕು, ತಾವೆಲ್ಲರೂ ಕೂಡ ಮನಗಾಣಬೇಕು. ಯಾಕಂದ್ರೆ ಶಾಸನಗಳ ಮೇಲೆ ನಿಮಗೆ ಕಡ್ಡಾಯವಾಗಿ 1 ರಿಂದ 2 ಅಂಕಗಳು ಕಂಪಲ್ಸರಿ. ನಿಮಗೆ HSTR ಇರಲಿ GPTR ಇರಲಿ 1 ರಿಂದ 2 ಅಂಕಗಳು ಬಂದೇ ಬರ್ತಾವ. ಆ ಕಾರಣದಿಂದ ತಾವೆಲ್ಲರೂ ಕೂಡ ಏನು ಮಾಡಬೇಕಾಗತ್ತಪ್ಪ ಅಂತ ಕೇಳಿದ್ರೆ ಇದರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನ ಹರಿಸಬೇಕಾಗತ್ತೆ. ಎಸ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುವ ಪ್ರತ್ಯಯಗಳು ಯಾವುವು ಅಂತೇಳಿ ಪ್ರಶ್ನೆ ಇದೆ. ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುವ ಪ್ರತ್ಯಯಗಳು ಯಾವುವು ಅಂತ ಕೇಳಿದಾಗ ಆಪ್ಷನ್ 1 ಪ್ರಥಮ ಷಷ್ಠಿ ಸಪ್ತಮಿ ಅಂತಿದೆ, ಆಪ್ಷನ್ 2 ದ್ವಿತೀಯ ಷಷ್ಠಿ ಸಪ್ತಮಿ ಅಂತಿದೆ, ಆಪ್ಷನ್ 3 ತೃತೀಯ ಷಷ್ಠಿ ಸಪ್ತಮಿ ಅಂತಿದೆ, ಆಪ್ಷನ್ 4 ಚತುರ್ಥಿ ಷಷ್ಠಿ ಸಪ್ತಮಿ ಅಂತಿದೆ. ನೋಡ್ರಿ, ನಮ್ಮ ಹಲ್ಮಿಡಿ ಶಾಸನ ಅಂದಾಗ ಅದು ಪೂರ್ವದ ಹಳಗನ್ನಡದಲ್ಲಿ ಬರ್ತಕ್ಕಂಥ ಒಂದು ಶಾಸನ. ಪೂರ್ವದ ಹಳಗನ್ನಡ. ನೀವು ಪೂರ್ವದ ಹಳಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳ ಅವಾಗೂ ಇದ್ದುವನ್ರಿ ಅಂತ ಕೇಳಿದ್ರೆ ವಿಭಕ್ತಿ ಪ್ರತ್ಯಯಗಳು ಎಲ್ಲಾ ಕಾಲಘಟ್ಟದಲ್ಲಿದಾವ. ಪೂರ್ವದ ಹಳಗನ್ನಡದಲ್ಲಿದೆ, ಹಳಗನ್ನಡದಲ್ಲಿದೆ, ನಡುಗನ್ನಡದಲ್ಲಿಯೂ ಇದೆ, ಹೊಸಗನ್ನಡದಲ್ಲಿಯೂ ಇದೆ. ಪೂರ್ವದ ಹಳಗನ್ನಡಕ್ಕೆ ಏನು ವ್ಯತ್ಯಾಸಪ್ಪ ಅಂತ ಕೇಳಿದ್ರೆ ಪೂರ್ವದ ಹಳಗನ್ನಡದಲ್ಲಿ ನಾವು ಇನ್ನೂ ಅಂಬೆಗಾಲು ಇಡ್ತಾ ಇದ್ವಿ. ಹಳಗನ್ನಡದಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂತ ಕೇಳಿದ್ರೆ ಎದ್ದು ಹೆಜ್ಜೆ ಇಡ್ತಾ ಇದ್ದೀವಿ. ಈ ನಡುಗನ್ನಡದಲ್ಲಿ ಏನು ಮಾಡಾಕತ್ತಿದೀವಪ್ಪ ಅಂತ ಕೇಳಿದ್ರೆ ಪ್ರೌಢಾವ್ಯವಸ್ಥೆಗೆ ಬಂದಿದ್ದೀವಿ. ನವೋದಯದೊಳಗೆ ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಈಗ ಅಂತಿಮ ಹಂತದೊಳಗೆ ಇದ್ದೀವಿ ಅಂತ ಅವ್ರ ಆ ಥರ ಹಲ್ಮಿಡಿ ಶಾಸನದಲ್ಲಿ ಯಾವ ಪ್ರತ್ಯಯಗಳ ಕಂಡು ಬಂದವಪ್ಪ ಅಂತ ಕೇಳಿದ್ರೆ ಈ 3 ಪ್ರತ್ಯಯಗಳ ಕಂಡು ಬಂದವ. ಒಂದು ದ್ವಿತೀಯ ಬಂದಿದೆ, ಷಷ್ಠಿ ಬಂದಿದೆ, ಸಪ್ತಮಿ ಬಂದಿದೆ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಅದು ಆಪ್ಷನ್ ನಂಬರ್ ಬಿ ಅಂತಕ್ಕಂಥದನ್ನ ನೆನಪಿಟ್ಕೊಳ್ಬೇಕು. ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ಏನು ಕೇಳ್ತಿರೋ ಪ್ರಥಮ, ಆ ನಂತರ ದ್ವಿತೀಯ, ತೃತೀಯ, ಬೇಡ ಇವನ್ನೆಲ್ಲಕ್ಕಿಂತನೂ ಷಷ್ಠಿ, ಡೈರೆಕ್ಟ್ ಷಷ್ಠಿಗೆ ಬರೋಣ ಸರ್. ಉಳಿದುದು ಎಲ್ಲಿ ಹೋದು ಅನ್ನಬಾರ್ದು, ನೆಕ್ಸ್ಟ್ ಸಪ್ತಮಿಗೆ ಬರೋಣ. ಈ ವಿಭಕ್ತಿ ಪ್ರತ್ಯಯಲ್ಲಿ ದ್ವಿತೀಯದಲ್ಲಿ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಮ ಅಂಥೇಳಿ, ಪ್ರಥಮದಲ್ಲಿ ಏನು ಬಳಸ್ತೀವಿ, ಮ ಅಂತ ಬಳಸ್ತೀವಿ. ದ್ವಿತೀಯದಲ್ಲಿ ಏನಂತ ಬಳಸ್ತೀವಿ, ಅಮ್ ಅಂತ ಬಳಸ್ತೀವಿ. ಬಟ್ ಪೂರ್ವದ ಹಳಗನ್ನಡದಲ್ಲಿ ಅಮ್ಮ ಬದಲಾಗಿ ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ ಆನ್ ಅಂತೇಳಿ ಬಳಸಿದಾರೆ. ಏನಂತ ಬಳಸಿದಾರ್ರಿ, ಆನ್ ಅಂತಕ್ಕಂತಹ ಒಂದು ವಿಭಕ್ತಿ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ನಮಗ ಪತ್ತೆಯಾಗಿದೆ. ಎದರಲ್ಲಪ್ಪ ಅಂತ ಕೇಳಿದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ. ಯಾವ ವಿಭಕ್ತಿ ಪ್ರತ್ಯಯದಲ್ಲಿ? ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಆದಾನ್ ಅಂತಕ್ಕಂಥ ಒಂದು ಪದ ಪ್ರಯೋಗವಾಗಿದೆ. ಅದರಲ್ಲಿ ನಮ್ಮ ಹಲ್ಮಿಡಿ ಶಾಸನದಲ್ಲಿ ಆದಾನ್ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯದಲ್ಲಿ ಆದಾನ್ ಅಂತಕ್ಕಂಥ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಐತಪ್ಪ ಅಂತ ಕೇಳಿದ್ರೆ ಅದು ನಮ್ಮ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತೇಳಿ. ಮತ್ತೊಂದು ಏನಿದೆಯಪ್ಪ ಅಂತ ಕೇಳಿದ್ರೆ ಆನ್ ಅಂತಕ್ಕಂಥ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪತ್ತೆಯಾಗಿದೆ ಅಂತ ಹೇಳಿ. ಇನ್ನು ಷಷ್ಠಿ ವಿಭಕ್ತಿಯಲ್ಲಿ ನಾವೇನು ಅಕಾರ ಬಳಸ್ತೀವೋ ಅಕಾರದ ಬದಲಾಗಿ ಇಲ್ಲಿ ಯಾವ ಕಾರ ಬಳಕೆಯಾಗಿದೆಯಪ್ಪ ಅಂತ ಕೇಳಿದ್ರೆ ಆಕಾರ ದೀರ್ಘ ಬಳಕೆಯಾಗಿದೆ. ಯಾವ ಕಾರ ದೀರ್ಘ ಬಳಕೆಯಾಗಿದೆ? ಆಕಾರ ದೀರ್ಘ ಬಳಕೆಯಾಗಿದೆ. ಅಲ್ಲಿ ವಿಶೇಷವಾಗಿ ಬೋರಾನ ಅಂತಕ್ಕಂತಹ ಪದ ಬಳಕೆಯಾಗಿದೆ. ಅದು ಯಾವುದಪ್ಪ ಅಂತ ಕೇಳಿದ್ರೆ ಷಷ್ಠಿ ವಿಭಕ್ತಿ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಮತ್ತೊಂದು ಸಪ್ತಮಿ ವಿಭಕ್ತಿಗೆ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ನಾವೆಲ್ಲ ಬಳಸ್ತೀವಿ ಓಳ್ ಅಂಥೇಳಿ,
ಷಷ್ಠಿ ಸಪ್ತಮಿ ವಿಭಕ್ತಿಯಲ್ಲಿ ಓಳ್ ಅಂತ ಬಳಸ್ತೀವಿ. ಇಲ್ಲಿ ಹಲ್ಮಿಡಿ ಶಾಸನದಲ್ಲಿ ಯಾವುದು ಬಳಕೆಯಾಗಿದೆಯಪ್ಪ ಅಂತ ಕೇಳಿದ್ರೆ ಉಳ್ ಅಂತಕ್ಕಂಥ ಪದ ಬಳಕೆಯಾಗಿದೆ. ಉದಾಹರಣೆಗೆ ನಾಡುಳ್ ಅಂತ ಹೇಳಿ, ಯಾವುದು ನಾಡುಳ್ ಅಂತಕ್ಕಂಥದ್ದು, ಉಳ್. ಈ ಮೂರು ವಿಭಕ್ತಿ ಪ್ರತ್ಯಯಗಳು ಎದರಲ್ಲಿ ಬಳಕೆಯಾಗಿದಾವಪ್ಪ ಅಂತ ಕೇಳಿದ್ರೆ ನಮ್ಮ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಮನಗಾಣಬೇಕು. ದ್ವಿತೀಯ, ಷಷ್ಠಿ, ಸಪ್ತಮಿ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪುರಾಕೃತ ಎಂಬ ಛಂದೋದೋಷ, ಇಲ್ಲಿ ಛಂದೋದೋಷ, ಪುರಾಕೃತ ಎಂಬ ಛಂದೋದೋಷ ಕಂಡು ಬರುವ ಶಾಸನ ಯಾವುದು ಅಂತ ಹೇಳಿ ನೋಡ್ರಿ. ಈ ಪುರಾಕೃತ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರಬೇಕು. ಛಂದೋದೋಷ ಅಂದಾಗ ಅಂಶ ಷಟ್ಪದಿ ಅಂತ ಬರುತ್ತೆ. ಅಂಶ ಷಟ್ಪದಿಯಲ್ಲಿ ಪ್ರಮುಖವಾಗಿ ತ್ರಿಪದಿ, ಯಾವುದು ತ್ರಿಪದಿ. ಈ ತ್ರಿಪದಿ ಅಥವಾ ತಿವದಿ ಅಂತ ಏನು ಕರಿತೀವೋ ಆ ತ್ರಿಪದಿ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. 6 ಮತ್ತು 11ನೇ ಗಣ ಏನಾಗಿರ್ತೈತಪ್ಪ ಅಂತ ಕೇಳಿದ್ರೆ ಅಲ್ಲಿ ಬ್ರಹ್ಮಗಣಗಳಾಗಿರ್ತಾವ. ಉಳಿದುದು ಎಲ್ಲ ಏನಾಗಿರ್ತಾವ? ವಿಷ್ಣು ಗಣಗಳಾಗಿರ್ತಾವ, ವಿಷ್ಣು ಗಣಗಳಾಗಿರ್ತಾವ. ಆದರೆ ನಿಯಮ ಹಂಗಿದೆ. ಆದರೆ ಈ ಪುರಾಕೃತ ಅಂತಕ್ಕಂಥದ್ದು ಏನ ಛಂದೋದೋಷ ಅಂತಕ್ಕಂಥದ್ದು ಎದರಲ್ಲಿ ಕಂಡು ಬರುತ್ತಪ್ಪ ಅಂತ ಕೇಳಿದ್ರೆ ನಮ್ಮ ಬಾದಾಮಿ ಶಾಸನ. ಯಾಕಂದ್ರೆ ಅಂಶ ಷಟ್ಪದಿಗೆ ಕಂಡು ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಬಾದಾಮಿ. ಬಟ್ ಹುಂಜಾ ಶಾಸನದಲ್ಲಿಯೂ ಕೂಡ 5 ತ್ರಿಪದಿಗಳು ಪತ್ತೆಯಾಗಿದ್ದಾವೆ. ಹುಂಜಾ ಶಾಸನದಲ್ಲಿ ಎಷ್ಟು ತ್ರಿಪದಿಗಳ ಪತ್ತೆಯಾಗಿದಾವ? 5 ತ್ರಿಪದಿಗಳು ಪತ್ತೆಯಾಗಿದಾವ. ಇಲ್ಲಿ ಯಾವುದೇ ರೀತಿ ಛಂದೋದೋಷ ಇಲ್ಲ. ತಮ್ಮಟಗಲ್ಲು ಶಾಸನದಲ್ಲಿ ಯಾವುದೇ ರೀತಿ ಛಂದೋದೋಷ ಇಲ್ಲ. ಶ್ರವಣ ಬೆಳಗೊಳ ಶಾಸನದಲ್ಲಿ ಯಾವುದೇ ರೀತಿ ಇಲ್ಲ. ಬಟ್ ಛಂದೋದೋಷ ಕಂಡು ಬಂದಿರತಕ್ಕಂಥ ಶಾಸನ ಯಾವುದಪ್ಪ ಅಂತ ಕೇಳಿದ್ರೆ ಬಾದಾಮಿ ಕಪ್ಪೆ ಅರಭಟ್ಟನ ಶಾಸನ. ಅದರಲ್ಲಿ ಪುರಾಕೃತ ಎಂಬ ಛಂದೋದೋಷ ಕಂಡು ಬಂದಿದೆ. ಯಾಕಪ್ಪ ಅಂತ ಕೇಳಿದ್ರೆ ತ್ರಿಪದಿಯಲ್ಲಿ 6 ಮತ್ತು 11ನೇ ಗಣಗಳು ಏನಾಗಿರ್ತಾವ? ಬ್ರಹ್ಮಗಣಗಳಾಗಿರ್ತಾವ. ಉಳಿದುದು ಎಲ್ಲ ವಿಷ್ಣು ಗಣಗಳಾಗಿರ್ತಾವ. ಬಟ್ ಅಲ್ಲಿ ಬ್ರಹ್ಮಗಣದ ಬದಲಾಗಿ ಏನು ಬಂದಿದೆಯಪ್ಪ ಅಂತ ಕೇಳಿದ್ರೆ ವಿಷ್ಣು ಗಣ ಬಂದಿದೆ. ಆದ್ದರಿಂದ ಇದು ಒಂದು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಛಂದೋದೋಷ ಅಂತ ಹೇಳಿ. ಯಾವ ದೋಷ? ಛಂದೋದೋಷ ಕಂಡು ಬಂದಿರತಕ್ಕಂಥ ಶಾಸನ ಯಾವುದು ಅಂತ ಕೇಳಿದ್ರೆ ಅದು ಬಾದಾಮಿ ಶಾಸನ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಏನು ಮಾಡಬೇಕಾಗತ್ತಪ್ಪ ಅಂತ ಕೇಳಿದ್ರೆ ಮನಗಾಣಬೇಕಾಗತ್ತೆ. ಈ ತ್ರಿಪದಿ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಏಳೆ ಅಂದ್ರೆ 2 ಸಾಲಿನ ಪದ್ಯ. ಈ 2 ಸಾಲಿನ ಪದ್ಯದಿಂದನೇ ತ್ರಿಪದಿ ಏನಾಯ್ತಪ್ಪ ಅಂತ ಕೇಳಿದ್ರೆ ಬದಲಾವಣೆ ಆಯಿತು. ತ್ರಿಪದಿಯಿಂದಲೇ ಸಾಂಗತ್ಯ ಏನಾಗತ್ತಪ್ಪ ಅಂತ ಕೇಳಿದ್ರೆ ಬದಲಾವಣೆ ಹೊಂದಿದೆ ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಉಲ್ಲೇಖ ಮಾಡ್ತಾರೆ. ಬಟ್ ಏನೇ ಇರಲಿ ನಮಗೆ ನೆನಪಿರಲಿ, ಈ ಪುರಾಕೃತ ಅಂತಕ್ಕಂಥ ಒಂದು ಛಂದೋದೋಷ ಕಂಡು ಬಂದಿರತಕ್ಕಂಥ ಶಾಸನ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಬಾದಾಮಿಯ ಕಪ್ಪೆ ಅರಭಟ್ಟ ಶಾಸನ ಅಂತಕ್ಕಂಥದನ್ನ ಮನಗಾಣಬೇಕು. ನೆಕ್ಸ್ಟ್ ನೋಡ್ರಿ, ಬೆಳ್ವಲ ನಾಡಿನ ಹೆಣ್ಣು ಮಗಳು ಯಾರು? ಯಾವ ನಾಡು? ಬೆಳ್ವಲ. ಇಲ್ಲಿ 4 ಆಪ್ಷನ್ಸ್ ಇದೆ. ಒಂದು ಅಬ್ಬಣ್ಣಬ್ಬೆ, ಅತ್ತಿಮಬ್ಬೆ, ಅಕ್ಕ ಮಾದೇವಿ, ಸಂಚೀವಣ್ಣಮ್ಮ. ಇಲ್ಲಿ ಬೆಳ್ವಲ್ ಅಂದ್ರೆ ಏನು? ಈ ನೀವೆಲ್ಲ ಕೇಳಿರ್ತೀರಿ ಬೆಳ್ವಲ್ ಬಿಳಿ ಹೊಲ ಅಂತ ಹೇಳಿ ಕೇಳ್ತಾರೆ. ಬಿಳಿ ಹೊಲ ಯಾಕೆ ಇದಕ್ಕೆ ಬಿಳಿ ಹೊಲ? ಒಂದ್ಸಲ ಪ್ರಶ್ನೆ ಕೇಳಿದ್ದಾರೆ. ಬೆಳ್ವಲ್ ಎಂದರೆ ಅಂದ್ರೆ ಹತ್ತಿಯನ್ನ ಬೆಳೀತಕ್ಕಂಥ ಪ್ರದೇಶಗಳಿಗೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಬೆಳ್ವಲ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಹತ್ತಿಯನ್ನ ವಿಶೇಷವಾಗಿ ಬೆಳೀತಕ್ಕಂಥದ್ದು ನೀವು ಧಾರವಾಡ ಜಿಲ್ಲೆ. ಆವತ್ತಿನ ಧಾರವಾಡ ಜಿಲ್ಲೆ ಇವತ್ತು ಏನೇನಾಗಿದೆ? ಅದು ಹಾವೇರಿ ಆಗಿದೆ, ಗದಗ ಆಗಿದೆ. ಗದಗ ಈ 3 ಜಿಲ್ಲೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಾಗಿತ್ತು? ಧಾರವಾಡ. ಈ ಧಾರವಾಡ ಪ್ರಾಂತ್ಯದೊಳಗೆ ಅಣ್ಣಿಗೇರಿಯ ಹೆಣ್ಣು ಮಗಳು ಯಾರಪ್ಪ ಅಂತ ಕೇಳಿದ್ರೆ ಅಬ್ಬನಬ್ಬೆ. ಇವ್ರು ಯಾರಪ್ಪ ಅಂತ ಕೇಳಿದ್ರೆ ಪಂಪನ ತಾಯಿ. ಯಾರ ತಾಯಿ? ಪಂಪನ ತಾಯಿ. ಈ ಪಂಪನ ತಾಯಿ ಎಲ್ಲಿಯವರಪ್ಪ ಅಂತ ಕೇಳಿದ್ರೆ ಈ ಅಣ್ಣಿಗೇರಿ ಅಂತಕ್ಕಂಥದ್ದು ಏನು ಧಾರವಾಡ ಜಿಲ್ಲೆ ಒಳಗೆ ಬರುತ್ತೋ ಆ ಅಣ್ಣಿಗೇರಿ ಪ್ರಾಂತ್ಯವನ್ನ ಅಥವಾ ಈ ಧಾರವಾಡ ಪ್ರಾಂತ್ಯವನ್ನ ಏನಂತ ಕರಿತಿದ್ರು? ಬೆಳ್ವಲ ನಾಡು ಅಂತೇಳಿ ಕರಿತಿದ್ರು. ಅಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರೆ ಅಬ್ಬನಬ್ಬೆ ಅಂತಕ್ಕಂಥದನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಅತ್ತಿಮಬ್ಬೆ ಅಲ್ಲ, ಅಕ್ಕ ಮಾದೇವಿನೂ ಕೂಡ ಅಲ್ಲ, ಸಂಚೀವಣ್ಣಮ್ಮನು ಕೂಡ ಅಲ್ಲ. ಇವ್ರ ಬಗ್ಗೆನೂ ಕೂಡ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಾವು ಮತ್ತೆ ಮುಂದೆ ಕವಿಯತ್ರಿಯರ ಪರಿಚಯದಲ್ಲಿ ಅಥವಾ ಕವಿ ಪರಿಚಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಮಾತಾಡ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕವಿರಾಜ್ಯ ಮಾರ್ಗದ ಕರ್ತೃ ಕವೀಶ್ವರ. ಕೂಡಬೇಕಾಗಿತ್ತು. ಕವೀಶ್ವರ ಎಂದು ತಿಳಿಸಿದ ಸಂಶೋಧಕರು ಯಾರು ಅಂತೇಳಿ. ಕವಿರಾಜ್ಯ ಮಾರ್ಗದ ಕರ್ತೃ ಯಾರು? ಕವೀಶ್ವರ. ನೋಡ್ರಿ, ಕವಿರಾಜ್ಯ ಮಾರ್ಗದ ಕರ್ತೃ ಕವೀಶ್ವರ ಅಂತಕ್ಕಂಥದ್ದು ಹಲವಾರು ರೀತಿಯ ಜಿಜ್ಞಾಸೆಗಳಿದಾವೆ. ಕವಿರಾಜ್ಯ ಮಾರ್ಗದ ಕರ್ತೃ ಶ್ರೀ ವಿಜಯನ, ಅಮೋಘ ವರ್ಷ ನೃಪತುಂಗನ, ಅಮೋಘ ವರ್ಷ ನೃಪತುಂಗನ ಅಥವಾ ಕವೀಶ್ವರನ? ಯಾಕಂದ್ರೆ ಕವೀಶ್ವರ ಈ 3ಕ್ಕೂ ಏನಿದೆಯಪ್ಪ ಅಂತ ಕೇಳಿದ್ರೆ ಆ ಕವಿರಾಜ್ಯ ಮಾರ್ಗ ಕೃತಿಯಲ್ಲಿ ಈ 3 ಹೆಸರುಗಳು ಕೂಡ ಏನಾಗಿದಾವಪ್ಪ ಅಂತ ಕೇಳಿದ್ರೆ ರಾರಾಜಿಸಿ ಹೋಗಿದಾವೆ. ಆ ಕಾರಣದಿಂದ
ಕವಿರಾಜ್ಯ ಮಾರ್ಗದ ಕರ್ತೃ ಯಾರು ಅಂತ ಹೇಳಿ ಏನಿದೆಯಪ್ಪ ಅಂತ ಕೇಳಿದ್ರೆ ಹಲವಾರು ಜಿಜ್ಞಾಸೆಗಳಿದ್ದಾವೆ. ಇಲ್ಲಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ನೃಪತುಂಗ ದೇವಾನುಮತದಪ್ಪ ಕವಿರಾಜ್ಯ ಮಾರ್ಗಕಾರ ಅಂತಕ್ಕಂಥ ಒಂದು ಆಧಾರದ ಮೇಲೆ ಅಮೋಘ ವರ್ಷ ನೃಪತುಂಗನೇ ಈ ಕವಿರಾಜ್ಯ ಮಾರ್ಗದ ಕರ್ತೃ ಅಂತಕ್ಕಂಥ ಮಾತನ್ನ ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಕೆ.ಬಿ. ಪಾಠಕ್ ಮತ್ತು ನಾಸ್ರಿ ಪುರೋಹಿತ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದ್ರೆ ಕೆ.ಬಿ. ಪಾಠಕ್ ನಾಸ್ರಿ ಪುರೋಹಿತ ಅನ್ನೋರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಈ ವಾದವನ್ನ ಒಪ್ತಾರೆ. ಆದರೆ ನೆಕ್ಸ್ಟ್ ಒಂದು ವಾದ ಬರುತ್ತೆ. ಆರ್ ನರಸಿಂಹಾಚಾರ್ ಅವರು ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಕವಿ ಚರಿತ್ರೆ ಅಂತಕ್ಕಂತಹ ಕೃತಿಯಲ್ಲಿ ಕವಿರಾಜ್ಯ ಮಾರ್ಗಕಾರ ಅಂತೇಳಿ ಬರೀತಾರೆ ಅವರು. ಅಲ್ಲಿ ಅಮೋಘ ವರ್ಷ ನೃಪತುಂಗನು ಅಂತ ಹೇಳಲ್ಲ, ಶ್ರೀ ವಿಜಯನು ಅಂತ ಹೇಳಲ್ಲ, ಕವೀಶ್ವರನು ಅಂತ ಹೇಳಲ್ಲ. ಏನಂತ ಹೇಳ್ತಾರ ಅವರು? ಕವಿ ರಾಜ ಮಾರ್ಗಕಾರ ಅಂತ ಹೇಳಿ ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಆರ್ ನರಸಿಂಹಾಚಾರ್ಯ ಅವರು ವಾದವನ್ನ ಮಂಡಿಸ್ತಾರೆ. ಆದರೆ ಡಿ.ಕೆ. ಭೀಮಸೇನ್ ರಾವ್, ಯಾರು? ಡಿ.ಕೆ. ಭೀಮಸೇನ್ರವ್ರು ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಶ್ರೀ ವಿಜಯನೇ ಇದರ ಕರ್ತೃ ಅಂತ ಹೇಳ್ತಾರೆ. ಎದರ ಕರ್ತೃ? ಕವಿರಾಜ್ಯ ಮಾರ್ಗದ ಕರ್ತೃ ಶ್ರೀ ವಿಜಯನೇ ಅಮೋಘ ವರ್ಷ ನೃಪತುಂಗ ಅವನು ಇನ್ನೊಂದು ಹೆಸರು ಅಂತ ಹೇಳಿ ಅವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಉಲ್ಲೇಖ ಮಾಡ್ತಾರೆ. ಆದ್ರೆ ಕವೀಶ್ವರ ಅಂತ ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಜೆ.ಎಫ್. ಫ್ಲಿಟ್ರ್ ಅವರು ಹೇಳ್ತಾರೆ. ಏನಂತ ಹೇಳ್ತಾರೆ ಅವರು? ಜೆ.ಎಫ್. ಫ್ಲಿಟ್ರ್ ಅವರು ಕವೀಶ್ವರ ಇದರ ಜಿ.ಎಫ್ ಆಗೈತೆ, ಅದು ಜೆ.ಎಫ್. ಫ್ಲಿಟ್ರ್ ಅವರು ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಕವೀಶ್ವರ ಯಾರಪ್ಪ ಅಂತ ಕೇಳಿದ್ರೆ ಈ ಗ್ರಂಥದ ಕರ್ತೃ ಅಂತ ಹೇಳ್ತಾರ. ಈ ವಾದವನ್ನು ಒಪ್ಕೊಂಡವ್ರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಎ ವೆಂಕಟರಾವ್ ಮತ್ತು ಶೇಷಯ್ಯಂಗಾರ್ ಅವರು ಕೂಡ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಶೇಷಯ್ಯಂಗಾರ್ ಅವರು ಕೂಡ ಈ ವಾದವನ್ನ ಒಪ್ಕೊಳ್ತಾರೆ. ಆದರೆ ಕವೀಶ್ವರನು ಕೂಡ ಇದರದಲ್ಲ. ಅಂತಿಮವಾಗಿ ನಾವು ವಾದವನ್ನ ಏನು ಒಪ್ಕೋತೀವಪ್ಪ ಅಂತ ಕೇಳಿದ್ರೆ ಶ್ರೀ ವಿಜಯನೇ ಕವಿರಾಜ್ಯ ಮಾರ್ಗದ ಕರ್ತೃ ಅಂತಕ್ಕಂಥ ವಾದವನ್ನ ಒಪ್ಕೋತೀವಿ. ಈ ಕವಿರಾಜ್ಯ ಮಾರ್ಗದಲ್ಲಿ 3 ಪರಿಚ್ಛೇದಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಒಂದು ದೋಷಾನುವರ್ಣನ ನಿರ್ಣಯ, ಇನ್ನೊಂದು ಶಬ್ದಾನುವರ್ಣನ ನಿರ್ಣಯ, ಮತ್ತೊಂದು ಅರ್ಥಾಲಂಕಾರ ವರ್ಣನ ನಿರ್ಣಯ ಅಂತಕ್ಕಂತಹ 3 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ನಾಡು ನುಡಿ ಕನ್ನಡದ ಕವಿ ಜನರ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಜಾನಪದದ ಮೂಲ ಚತ್ತಾನ, ಬೆದಂಡೆ, ಓವನಿಗೆ, ಒನಕೆವಾಡು, ಪರಗಣ ಅಂತಕ್ಕಂಥದ್ರ ಬಗ್ಗೆ ಉಲ್ಲೇಖವಿರ್ತಕ್ಕಂತಹ ಮತ್ತು ಪೂರ್ವದ ಕನ್ನಡದ ಹಲವಾರು ವಿಷಯಗಳನ್ನು ತಿಳಿಸಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಗ್ರಂಥ ಯಾವುದಪ್ಪ ಅಂತ ಕೇಳಿದ್ರೆ ಕವಿರಾಜ್ಯ ಮಾರ್ಗ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಮನಗಾಣಬೇಕು. ಇದೇ ರೀತಿಯಾಗಿ ಪ್ರಶ್ನೋತ್ತರ ಮಾಲಿಕನು ಕೂಡ ನಮ್ಮ ಕ್ಲಾಸಸ್ಸಲ್ಲಿ ಇರುತ್ತೆ. ಯಾರಾದರೂ ಜಾಯಿನ್ ಆಗೋರಿದ್ರೆ ಏನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ ನೀವು ಆಗ್ಬೋದು ಅಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕ್ಲಾಸಿಗೆ ವಿರಾಮವನ್ನು ನೀಡುತ್ತೇನೆ. ನಮಸ್ಕಾರ.